ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ನಡೆಸ್ಕೊಡೋ ಸೂಪರ್ ಮಿಟ್ ಕಾರ್ಯಕ್ರಮದಿಂದ ಬಂದೆ. ಅಲ್ಲಿ ಬಂದಾಗ ಒಂದು ವಾಯ್ಸು ಟ್ರೋಲ್ ಆಯಿತು. ರಿಯಲಿ, ಓ ಮೈ ಗಾಡ್, ಐ ಕ್ಯಾಂಟ್ ಬಿಲೀವ್ ದಿಸ್. ಅದು ಬಂದಮೇಲೆ ಒಂಚೂರು ನಾನು ಅದೇ ಗುಂಗೆಲ್ಲ ಅದೇ ಹ್ಯಾಂಗ್ ಓವರಲ್ಲಿ, ಓ ರಿಯಲಿ, ಓ ಮೈ ಗಾಡ್ ಅಂತೂ ಇತ್ತು. ನನ್ನ ಫೇಸನ್ನು ಆಚೆ ಬತ್ತು ಅಂದ್ಕೊಂಡು ಖುಷಿ ಓಡಾಡ್ಕೊಂಡಿದ್ದೆ. ಅದಾದ್ಮೇಲೆ ಮಜಾ ಭಾರತ ಆಯಿತು ಕಲರ್ಸ್ ಕನ್ನಡದಲ್ಲಿ. ಈ 2 ಶೋ ಮಾಡ್ಕೊಂಡು ಖುಷಿಯಾಗಿ ಸ್ವಲ್ಪ ನಾನು ಹಾಡೋ ಅಭ್ಯಾಸ ಇರೋದನ್ನ ಆಡ್ಕೊಂಡಿದ್ದೆ. ಆಮೇಲೆ ಒಂದು ಸಿನಿಮಾ ಹಿಂಗೆ ಬರುತ್ತೆ. ಬಂದಮೇಲೆ ಸಿನಿಮಾ ಸೆಟ್ಟಿಗೆ ಬಂದೆ. ಅಲ್ಲಿ ಬಂದಮೇಲೆ ನಮ್ಮ ಸೀನಿಯರ್ ಬೇರೆ ಇಲ್ಲೇ ಇದ್ರು, ಹುಲಿ ಕಾರ್ತಿಕ್ ಅವರು. ನಾನು ಬಂದೆ, ಓ ಅಣ್ಣ ನೀನು ಬಂದ್ಬಿಟ್ಟಿದೆ ಅಂದೆ. ಮಗ ಬಾರ ಮಗ ಅಂದರು. ಕುತ್ಕೊಂಡು ಮಾತಾಡ್ದೆ, ಅಣ್ಣ ಸಿನಿಮಾ ಹೆಸರು ಅಣ್ಣ ಅಂದೆ. ಲಂಗೋಟಿ ಲಂಗೋಟಿ ನನಗೆ ಭಯ. ಲಂಗೋಟಿ ಅಂದರೆ ಮೊದಲೇ ಅದು ಇದು ಅಂತ ಏನೇನೋ ತೆಗೆದ್ಬಿಡ್ತಾರಪ್ಪ ಹಂಗೆ ಅನ್ಕೊಂಡು ನಾನು ಈಗಾಗಲೇ ರಿಯಲಿ ಓ ಮೈ ಗಾಡ್ ಅಂತ ಎಲ್ಲ ಹತ್ರ ಬಿಲ್ಡಪ್ ತಗೋತಾ ಇದ್ದೀನಿ. ಲಂಗೋಟಿ ಮಾಡ್ಬಿಟ್ಟು ಹೆಂಗಪ್ಪ ಕತೆ ಅಂದ್ಬಿಟ್ಟು ನಾನು ಹಂಗೂ ಸೆಟ್ಟಿಂದ ಹೊಂಟೋಗ್ಬಿಟ್ಟಿದೆ ಒಂದು 2-3 ಕಿಲೋಮೀಟ್ರು. ಆಮೇಲೆ ಮೆಲ್ಲೂ ಫೋನ್ ಮಾಡಿದ್ರು ನಮ್ಮ ಪುನೀತ್ ಅಂದ್ಬಿಟ್ಟು ಮ್ಯಾನೇಜರು. ಗೋವಿಂದ್ ಎಲ್ಲಿದ್ದೀರಾ ಸರ್? ಇಲ್ಲಿ ಕಾಪಿ ಕೊಡ್ತಿದ್ದೀನಿ. ಯಾಕೆ ಸರ್ ಅಂದೆ. ಇಲ್ಲಿ ಬಂದ್ರಲ್ಲ ಮೇಡಮ್ ಕಾಯ್ತಾವ್ರಲ್ಲ. ಹೌದಾ ಸರ್ ಹೋದೆ. ಮೊದಲು ಮೇಡಮ್ ಮಕ್ಕ ನೋಡಿದೆ. ಆಮೇಲೆ ಒಂದು ನೆನೆಸ್ಕೊಂಡೆ ನಾನು. ಭಾರತಾಂಬೆ ಅಂದರೆ ಇಂಡಿಯಾ ಕಾಯ್ತಾ ಇರೋರು, ಕನ್ನಡ ಅಂಬೆ ಅಂದರೆ ಕನ್ನಡ ಕಾಯ್ತಾ ಇರೋರು, ಎತ್ತು ತಾಯಿ ಅಂದರೆ ಮನೆ ಕಾಯೋರು. ಸಿನಿಮಾ ಡೈರೆಕ್ಟ್ರು ಹೆಣ್ಣು ಅಂದಮೇಲೆ ನಮಗೆಲ್ಲ ಕಾಯ್ತಾರೆ ಬಿಡೋಣ ಒಂದು ನಂಬಿಕೆ ಬಂತವಾಗ. ಯಾಕಂದರೆ ಹೆಣ್ಣು ಅಂದರೆ ಕಾಯೋ ಕೆಲಸನೇ ಅವ್ರದ್ದು. ಅವ್ರೇನು ಬೇರೆ ಇನ್ನೇನು ಮಾಡಲ್ಲ. ಹಂಗಾಗಿ ಮೊದಲು ಮೇಡಮ್ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಮೇಡಮ್ ಪಟ್ಟಿಗೆ ಹೋಯ್ತು ಎಲ್ಲ ಗೊತ್ತಾಯ್ತು. ಪುನೀತ್ ಹೇಳಿದ್ರು. ನಾನು ಹೀರೋ, ನಮ್ಮ ಬ್ರೋ ಹೀರೋ ಬಂದರು. ಹಾಂ ಹೀರೋನಾ? ಯಾವ ಪಿಕ್ಚರಲ್ಲಿ ನೋಡೇ ನಾನು ಮೇಲೂ ಈ ಪವನ್ ಬ್ರೋ ಹೀರೋ ಅಂತೆ. ಮತ್ತೆ ಅಲ್ಲೆಲ್ಲ ಓಡಾಡ್ತಾವ್ರೆ, ಬಟ್ಟೆ ಎತ್ಕೊಂಡು ಬರೋರು, ಲಂಗೋಟಿ ಎತ್ಕೊಂಡು ಬರೋರು, ಇನ್ನೇನು ಪ್ರಾಪರ್ಟಿ ಎತ್ಕೊಂಡು ಬರೋರು, ಎಲ್ಲ ಪ್ರಾಪರ್ಟಿ ಎತ್ಕೊಂಡು ಬಂದು ಇನ್ನೆಂಗಪ್ಪ ಅಂದೆ. ಆಮೇಲೆ ನಮ್ಮ ಸುನಿಲ್ ರುದ್ರಪ್ರಭಾ ಸಾರ್ ಇದ್ರು, ಕೋ ಡೈರೆಕ್ಟ್ರು. ಸಾರ್ ಅಂದೆ, ಸಾಕಾಗದೆ ಮಗ, ನೀನು ಮಾಡೋ ನಿನ್ನ ಲೆವೆಲ್ ಎಲ್ಲೋ ಹೋಯ್ತಂದ್ರೆ. ಹೌದಾ? ಹಬ್ಬ ಅಂತೂ ಇಂತೂ ಎಲ್ಲ ಹೋಯ್ತೀನಪ್ಪ ಅಂತ. ಅದೆಲ್ಲ ಮುಗಿಸ್ಕೊಂಡು ಈಗ ಮೊನ್ನೆ ಟೀಸರ್ ನೋಡಿದ್ಮೇಲೆ ಆ ಹೀರೋ ಲಂಗೋಟಿ ಎತ್ಕೊಂಡು ಬಟ್ಟೆ ಎತ್ಕೊಂಡು ಶೂಟಿಂಗ್ ಸ್ಪಾಟಲ್ಲಿ ಓಡಾಡ್ತಾ ಇರೋದಕ್ಕೂ ಮೇಡಮ್ ಜೊತೆಲಿ ಎತ್ಕೊಂಡು ಈ ಡ್ಯಾನ್ಸ್ ನೋಡೋದಕ್ಕೂ ವಾ ಏನಪ್ಪ ಈ ರೇಂಜಲ್ಲಿ ಒಳ್ಳೆ ಯಾವುದಾದ್ರು ಕಹೋನಾ ಪ್ಯಾರ್ ಹೇಳಿ ಹೃತಿಕ್ ರೋಷನ್ ಸ್ಟೆಪ್ ಹಾಕ್ತಾರೆ. ಇಕ್ಕ ಫಲ್ಕ ಅಜಿ ಹಂಗಾಗ್ತಂಗಾಯ್ತು ಸ್ಟೆಪ್. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಈ ಸಿನಿಮಾದಿಂದ ನನಗೊಂದು ಒಳ್ಳೆ ಫ್ಯೂಚರ್ ಸಿಗುತ್ತೆ. ಈ ಸಿನಿಮಾದಿಂದ ನನಗೊಂದು ನೆಲೆ ಸಿಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮೇಡಮ್ ಸ್ವಲ್ಪ ದೂರದಲ್ಲಿದ್ದೀರಿ, ಆದರೂ ಪರವಾಗಿಲ್ಲ, ನಿಮ್ಮ ಆಶೀರ್ವಾದ ಇರಲಿ. ನಮ್ಮ ಸೀನಿಯರು ಹುಲಿ ಕಾರ್ತಿಕ್ ಹಣ ಜೊತೆಗೆ ನಮ್ಮ ಹೀರೋಯಿನು ನಮ್ಮ ಸಾಹೇಬ್ರು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ನೆನ್ಕೊಳ್ಳೋಂಥ ಒಂದು ದಿನ ನನಗಿದಾಗಲಿ. ನಮಸ್ಕಾರ. ಜೈ ಭುವನೇಶ್ವರಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.